ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ಲಾಗಿ ಸೂಪರಾಗಿರುವಂತಹ ಎಗ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಯಾವ ರೀತಿ ಮಾಡೋದು ಒಂದು ಸಲ ನೋಡ್ಕೊಬರೋಣ ಬನ್ನಿ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದೆರಡು ಸ್ಪೂನು ಕಾರ್ನ್ಫ್ಲೋರು, ಸ್ವಲ್ಪ ಫುಡ್ ಕಲರು ಇತ್ತು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಕಬಾಬ್ ಪೌಡರು, ಚಿಲ್ಲಿ ಪೌಡರು, ಹಾಗೆ ಸಾಲ್ಟು. ಇದಾದಮೇಲೆ ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ. ಸೊ ನಿಂಬೆಹಣ್ಣು, ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಹಾಗೆ ಕಬಾಬ್ ಪೌಡ್ರು ಇದೆಲ್ಲವೂ ಕೂಡ ಹಾಕಿ ಮಿಕ್ಸ್ ಮಾಡಿ, ಸೊ ಮೊಟ್ಟೆ ಕೂಡದಲ್ಲಿ ಕಲಿಸ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ನೀರು ಸೇರಿಸಿ ಕೂಡ ಕಲಿಸ್ಕೋಬೋದು. ಸೊ ನಾನು ನೀರು ಸೇರಿಸಿ ಕಲಿಸ್ಕೊಂಡಿದ್ದೀನಿ. ಸೊ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಏನಿಲ್ಲ, ಮೊಟ್ಟೆನ ಹಂಗೆ ಡಿಪ್ ಮಾಡಿ ಚೆನ್ನಾಗಿ ಹೆಚ್ಬಿಟ್ಟು ಎಣ್ಣೆ ಒಳಗಡೆ ಕರಿಬೇಕಷ್ಟೇ. ಕರೆದ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಎಗ್ ಕಬಾಬ್ ರೆಡಿ ಆಗುತ್ತೆ. ಸೊ ಸಿಂಪಲ್ಲಾಗಿದೆ, ಚಿಕನ್ನೇ ಬೇಕು ಅಂತೇನಿಲ್ಲ ಕಬಾಬಿಗೆ, ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನಿಂಬೆಹಣ್ಣು ಹಾಕಿರೋದ್ರಿಂದ ತುಂಬ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಒಮ್ಮೆ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂದು ಅಂತ ತಿಳಿಸಿ.